ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಳಿಕಾಂಬಾ ಗುಡಿಯಲ್ಲಿ ವಾಮಾಚಾರದ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಈ ಬೆಂಗಳೂರಿನ ಅಶೋಕ್ ನಗರದ ಸ್ಮಶಾನದಲ್ಲಿ ಕ್ಷುದ್ರ ಪೂಜೆ ಎಲ್ಲ ಆಗಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಹೇಳಿದಂತೆ ಪ್ರಸಾದ್ ಅತ್ತಾವರನಿಂದ ವಾಮಾಚಾರ ಆಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಈ ಕುರಿತಂತೆ ಒಂದು ಮಾಹಿತಿಯನ್ನ ಆಚೆ ಹಾಕಿದ್ದಾರೆ. ಆಶ್ಚರ್ಯಕರ ಮಾಹಿತಿ ಅಂತ ಹೇಳಿದ್ರೆ, ಉಡುಪಿಯ ಪೊಲೀಸ್ ಠಾಣೆ ಎಸ್ಐ ಆಗಿರುವಂತಹ ಸುಮಾ ಹೆಸರು ಈ ಪ್ರಕರಣದಲ್ಲಿ ತಳುಕು ಹಾಕೊಳ್ತಾ ಇದೆ. ವಿಚಾರ ಎಲ್ಲ ಯಾವಾಗ ಬೆಳಕಿಗೆ ಬಂತು, ಅವರು ರಜೆಗೆ ತೆರಳಿದ್ದಾರೆ, ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಇವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಅಂದ್ಕೊಳ್ತಾ ಇದ್ರು. ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾಪತ್ತೆ ಆಗಿದ್ದಾರೆ ಎಸ್ಐ ಸುಮಾ ಯಾರು ಕೇಳಿದ್ರೆ, ಪ್ರಸಾದ್ ಅತ್ತಾವರ, ಶ್ರೀರಾಮ್ ಸೇನೆ ಆಕ್ಟಿವಿಸ್ಟ್ ಇದ್ನಲ್ಲ ಪ್ರಸಾದ್ ಅತ್ತಾವರ, ಆತನ ಪತ್ನಿ ಅನ್ನೋದು ತಿಳಿದು ಬರ್ತಾ ಇದೆ. ಫೆಬ್ರವರಿ 16ನೇ ತಾರೀಕಿನಿಂದ ಮಾರ್ಚ್ 2ನೇ ತಾರೀಕು ತನಕ ಸುಮಾ ರಜೆಯಲ್ಲಿದ್ದಾರೆ. ಎಲ್ಲಿದ್ದಾರೆ, ಏನು ಕತೆ, ಯಾವುದೂ ಟ್ರೇಸ್ ಔಟ್ ಆಗ್ತಿಲ್ಲ, ಬಿಕಾಸ್ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಈ ಕುರಿತಂತ ಇನ್ಫಾರ್ಮೇಷನನ್ನು ಉಡುಪಿಯ ಎಸ್ಪಿ ಡಾಕ್ಟರ್ ಅರುಣ್ ಅವರೇ ಹೊರ ಹಾಕಿದ್ದಾರೆ. ಸಿಎಂ ವಿರುದ್ಧದ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕ್ಷುದ್ರ ಪ್ರಯೋಗ, ಸ್ನೇಹಮಯಿ ಕೃಷ್ಣ ಅವರಿಗೆ ಅವರ ಕೈಯನ್ನು ಬಲಪಡಿಸೋದಕ್ಕೆ ನಡೆದಿದೆ ಎನ್ನಲಾದಂತಹ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಆರೋಪ ಏನು ಕೇಳಿ ಬರ್ತಾ ಇತ್ತು, ಅದರಲ್ಲಿ ಎಸ್ಐ ಹೆಸರು ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈ ಸುಮಾ ಅವರ ಪಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಕ್ಕೆ ಪೊಲೀಸ್ ಇಲಾಖೆ ಇವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಬಯಸ್ತಾ ಇದೆ, ಎಷ್ಟು ನೋಟಿಸ್ ಅನ್ನ ಯಾವಾಗ ಕೊಟ್ಟಿದ್ದಾರೆ ಅಂತ? ಸುಕ್ಪಾಲ್, ನನ್ನ ಧ್ವನಿ ಕೇಳ್ತಾ ಇದ್ರೆ? ಮಮತಾ, ಸುಕ್ಪಾಲ್, ನಾನು ಕೇಳ್ತಾ ಇದ್ದೆ, ಈ ಸುಮಾ ಅವರ ಪಾತ್ರ ಈ ಪ್ರಕರಣದಲ್ಲಿ ಯಾವಾಗ ನೋಟಿಸ್ ಕೊಟ್ಟಿರೋದು, ಮತ್ತೆ ಏನಕ್ಕೆ ಅಬ್ಸ್ಕಾಂಡ್ ಆಗಿದ್ದಾರೆ ಅವರು ಅಂತ? ಈ ಪ್ರಕರಣದಲ್ಲಿ ಪ್ರಸಾದ್ ಅವರೇನು ಆರೋಪಿ ಇದ್ದಾನೆ, ಆತನ ಪತ್ನಿ ಆಗಿರುವಂತ ಈ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಸುಮಾ ಅನ್ನುವಂಥವ್ರು, ಅವರ ಹೆಸರು ಇದರಲ್ಲಿ ಬಂದಿರುವಂತದ್ದು. ಪ್ರಮುಖ ಕಾರಣ ಆಗಿರುವಂತದ್ದು ಈ ಘಟನೆ ಆದಂತ ಸಂದರ್ಭದಲ್ಲಿ ಒಂದು ಹಣದ ಬ್ಯಾಗಿನ ಫೋಟೋವನ್ನ, ಜೊತೆಗೆ ಈ ಕುರಿಯನ್ನ ಕಟ್ ಮಾಡುವಂತ ಒಂದು ಫೋಟೋ ಏನಿತ್ತು, 2 ಫೋಟೋವನ್ನ ಪ್ರಸಾದ್ ಅವರ ಸುಮಾ ಅವರ ಮೊಬೈಲ್ಗೆ ಫಾರ್ವರ್ಡ್ ಮಾಡಿದ. ಹಾಗಾಗಿ ಆ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಮಂಗಳೂರು ಪೊಲೀಸರು. ಆದ್ರೆ ಆ ನೋಟಿಸ್ ಯಾವಾಗ ಕೊಟ್ಟಿದ್ದಾರೆ, ಆ ಬಳಿಕದಿಂದ ಸುಮಾ ಅವರು ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ನಾಪತ್ತೆ ಆಗಿದ್ರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆ ಮಾಡುವಂತ ಅಗತ್ಯತೆ ಇದೆ. ಹಾಗಾಗಿ ಅವರನ್ನ ಕರೆಸ್ಕೊಳ್ಳಿಕ್ಕೆ ಪೊಲೀಸರು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಆ ಬಳಿಕ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಎಸ್ಐ ಆಗಿರುವಂತ ಸುಮಾ ರಜೆ ಹಾಕಿಕೊಂಡು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಈಗ ನಾಪತ್ತೆ ಆಗಿರುವಂತದ್ದು. ಅದರ ಜೊತೆಗೆ ಪ್ರಸಾದ್ ಅತ್ತಾವರನು ನಾಪತ್ತೆ ಆಗಿರುವಂತದ್ದು. ಈ ವಾಮಾಚಾರದ ಪ್ರಕರಣ ಏನಿದೆ, ಈ ಹಿನ್ನೆಲೆಯಲ್ಲಿ ಈಗ ಇಬ್ಬರ ಮೇಲೂ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ 2 ನೋಟಿಸ್ಗಳನ್ನ ಇಬ್ಬರಿಗೂ ಕೊಡಲಾಗಿದೆ. ಆದ್ರೆ ಯಾವುದೇ ನೋಟಿಸ್ಗೆ ಉತ್ತರ ಕೊಡದೆ ನಾಪತ್ತೆ ಆಗಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕ್ಪಾಲ್. ಒಟ್ಟಿನಲ್ಲಿ ನೋಟಿಸ್ ಸಿಕ್ಕ ಬಳಿಕ ಇವರು ಅಬ್ಸ್ಕಾಂಡ್ ಆಗಿರೋದು, ಅಂದರೆ ನಾಪತ್ತೆ ಆಗಿರೋದು, ಯಾವುದೇ ಮಾಹಿತಿನ ಡಿಪಾರ್ಟ್ಮೆಂಟಿಗೆ ಕೊಟ್ಟಿಲ್ಲ. ಮತ್ತು ಇಲ್ಲಿ ತನಕ ಇವರು ಎಲ್ಲಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ ಸಿಕ್ಕಿಲ್ಲ. ಈ ವಾಮಾಚಾರ ಪ್ರಕರಣದಲ್ಲಿ ಪ್ರಸಾದ್ ಅವರ ಕೃತ್ಯವನ್ನು ಎಸಗಿದ ನಂತರ ಇವ್ರ ಮೊಬೈಲ್ಗೆ ಆ ಫೋಟೋಸನ್ನು ಫಾರ್ವರ್ಡ್ ಮಾಡಿದ್ದ ಅನ್ನುವಂಥದ್ದು ಆರೋಪ.